ಎಲ್ಲರಿಗೂ ಲಾಸ್ಯ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಮ ಎಲ್ಲರಿಗೂ ಸ್ವಾಗತ. ಇದು ನಮ್ಮ ಮನೇಲಿ ಮಾಡಿರೋ ವರಮಹಾಲಕ್ಷ್ಮಿ ಹಬ್ಬ ಹೇಗಿದೆ ನೋಡಿ. ನಾವು 7 ವರ್ಷದಿಂದ ಈ ಥರ ಕೂರಿಸಿದ್ವಿ. ವರ್ಷ ಮದುವೆ ಆದಮೇಲೆ ಕೂರಿಸಿರೋ ವರಮಹಾಲಕ್ಷ್ಮಿ ಹಬ್ಬ ಇದು. ಲಕ್ಷ್ಮೀನಾರಾಯಣ ಕೂರಿಸ್ಬೇಕಂತ ತುಂಬ ಆಸೆ ಇತ್ತು. ಅದರಿಂದ ಈ ಥರ ಲಕ್ಷ್ಮೀನಾರಾಯಣ ಕೂರಿಸಿದ್ದೀವಿ. ಈ ಥರ ತಿಂಡಿ ಮಾಡೋದು ದೇವ್ರಿಗೆ ನಮ್ಮ ಮನೇಲಿ ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ. ಚಕ್ಲಿ, ಕಜ್ಜಿಕಾಯಿ, ರವೆ ಉಂಡೆ ಇದೆಲ್ಲ ಸೇರಿಕೊಂಡು ನಮ್ಮ ಅತ್ತೆ, ನಮ್ಮ ಯಜಮಾನ್ರು, ನಾನು ನನ್ನ ಮಕ್ಕಳು ಎಲ್ಲರೂ ಸೇರಿಕೊಂಡು ಕೂತ್ಕೊಂಡು ನೈಟೆಲ್ಲ ಪ್ರಿಪೇರ್ ಮಾಡಿ ಒಂದಿನ ಮುಂಚೆನೇ ಎಲ್ಲ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಆಮೇಲೆ ಅದಾದಮೇಲೆ ಒಂದಿನ ದೇವ್ರಿಗೆಲ್ಲ ರೆಡಿ ಮಾಡಿ ನೈಟೇ ಎಲ್ಲ ರೆಡಿ ಮಾಡಿಬಿಡ್ತೀವಿ ಎಲ್ಲರೂ. ಈ ಸೀರೆ ಉಡಿಸೋದು, ದೇವರಿಗೆಲ್ಲ ಅಲಂಕಾರ ಮಾಡೋದು ನಾವು ಮಾಡ್ಕೊತಾ ಇರ್ತೀವಿ. ಇನ್ನು ನಮ್ಮ ಮಕ್ಕಳು ನೋಡ್ಕೊಳ್ಳೋದೆಲ್ಲ ನಮ್ಮ ಮನೆಯವ್ರು ಬಿಟ್ಬಿಟ್ಟು ನಾವಿನ್ನು ಮಿಕ್ಕಿದ್ಮೆಲ್ಲ ಮಾಡ್ಕೊತಾ ಇರ್ತೀವಿ. ಈ ಥರ ಮಾಡಿ ಬೆಳ್ಳಿ ಮುಖವಾಡಕ್ಕೆ ಈ ಥರ ಎಲ್ಲ ಅಲಂಕಾರ ಎಲ್ಲ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ಕೊಬಿಟ್ಟಿರ್ತೀನಿ. ಹಿಂದೆ ಡೆಕೋರೇಷನ್ ಎಲ್ಲ ಮಾಡಬೇಕು, ಇವೆಲ್ಲ ತುಂಬ ಇಷ್ಟ. ಇದು ನಮ್ಮ ಮನೇಲಿ ಮಾಡೋ ಪುಟ್ಟ ಗಣೇಶ ಹಬ್ಬ. ನಮ್ಮ ಮನೇಲಿ ಗಣೇಶ ಕೂರಿಸೋದು, ಹಬ್ಬಗಳು ಮಾಡೋದು, ಎಲ್ಲ ಹಬ್ಬಗಳನ್ನೂ ಮಾಡೋದು, ಯುಗಾದಿ ಹಬ್ಬ, ಸಂಕ್ರಾಂತಿ ಹಬ್ಬ, ಈ ಥರ ಹಬ್ಬಗಳಲ್ಲಿ ಡೆಕೋರೇಷನ್ ಮಾಡೋದು, ಹಬ್ಬಗಳನ್ನ ಆಚರಿಸೋದು ಅಂದರೆ ಎಲ್ಲರಿಗೂ ಇಷ್ಟ. ಇಲ್ಲಿ ಮುಗಿದ ಮೇಲೆ ವರಮಹಾಲಕ್ಷ್ಮಿ ಹಬ್ಬ ಹಸ್ಬೆಂಡ್ ಮನೇಲಿ. ನೆಕ್ಸ್ಟ್ ವಾರಕ್ಕೆ ಶುಕ್ರವಾರ ಅಮ್ಮ ಮನೇಲೂ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ. ನಾವೆಲ್ಲ ಬರಲಿ, ಹೆಣ್ಮಕ್ಳು ಬರಲಿ ಅನ್ನೋಕ್ಕೋಸ್ಕರ ಮುಂಚೆನೇ ಮಾಡಿಬಿಟ್ರೆ ನಮ್ಮಮ್ಮಂಗೆ ಬರೋಲ್ಲ ಸೀರೆ ಎಲ್ಲ ಉಡ್ಸೋಕ್ಕೆ. ಅದೇ ಕಾರಣಕ್ಕೋಸ್ಕರ ನಮ್ಮ ಮನೇಲಿ ನಮ್ಮಮ್ಮ ಜಾಸ್ತಿ ಉಡಿಸ್ತಾ ಇರಲಿಲ್ಲ, ಕೂರಿಸ್ತಾನೆ ಇರಲಿಲ್ಲ. ಹೇಳ್ಬೇಕಂದ್ರೆ ವರಮಹಾಲಕ್ಷ್ಮಿ ಕೂರಿಸ್ತಾ ಇರಲಿಲ್ಲ ಅಮ್ಮ ಮನೇಲಿ. ಆಮೇಲೆ ನಾನೇ ಶುರು ಮಾಡಿದ್ದು. ನಾನೇ ಕೂರಿಸ್ತೀನಿ ಮಮ್ಮಿ, ನಾನೆಲ್ಲ ಮಾಡ್ತೀನಿ ಅಂತ ಹೇಳಿ ನಾನು ಶುರು ಮಾಡಿದ್ದು. ಇದು ಅಷ್ಟೇ, ನಮ್ಮಮ್ಮ ಮನೇಲಿ ಕೂರಿಸಿರೋ ವರಮಹಾಲಕ್ಷ್ಮಿ ಹೇಗಿದೆ ಅಂತ ಕಮೆಂಟ್ ಮಾಡಿ.